ಮೈಕಲ್ ಬೇಕರ್, ಮಾರ್ಟಿನ್ ಥಾಮ್ಸನ್, ಜೇಮ್ಸ್ ಕಾರ್ಡರ್, ರೀಡಾ ಮತ್ತು ಗ್ರೆಗ್ ರೋಸ್ ಎಂಬುವವರೇ ಬ್ರಿಟನ್ನಿನ ಈ 5 ಮಂದಿ ಸಾಹಸಿಗರು. ಸೌದಿ ಅರೇಬಿಯಾದ ಕಿಂಗ್ ಸಲ್ಮಾನ್ ಬಿನ್ ಅಬ್ದುಲ್ ಅಜೀಜ್ ರಾಯಲ್ ಪ್ರದೇಶದಲ್ಲಿ ಅವರು ಈ ಸಾಹಸಕ್ಕೆ ಕೈ ಹಾಕಿದ್ದಾರೆ. ಸಂರಕ್ಷಿತ ಪ್ರದೇಶವಾಗಿ ಗುರುತಿಸಿಕೊಂಡಿರುವ ಈ ಮರುಭೂಮಿಯಲ್ಲಿ ಒಂಟೆಯ ಮೇಲೆ ಸುತ್ತು ಹಾಕುವ ನಿರ್ಧಾರವನ್ನು ಮಾಡಿದ ಈ ಸಾಹಸಿಗರು ಬರೋಬ್ಬರಿ 9 ದಿವಸಗಳ ಕಾಲ ಪ್ರಯಾಣ ನಡೆಸಿದ್ದಾರೆ. ಪ್ರತಿದಿನ 50 ಕಿಲೋಮೀಟರ್ನಷ್ಟು ಸಾಗಿ ರಾತ್ರಿ ವೇಳೆ ವಿಶ್ರಾಂತಿ ಪಡೆದು ಮರುದಿನ ಯಾತ್ರೆಯನ್ನು ಆರಂಭಿಸುವ ಮೂಲಕ 9 ದಿನಗಳಲ್ಲಿ 500 ಕಿಲೋಮೀಟರ್ ಯಾತ್ರೆ ನಡೆಸಿದ್ದಾರೆ. ಸೌದಿ ಅರೇಬಿಯಾದ ತಬೂಕ್ ಭಾಗವಾದ ಅಲ್ ಖಲೀಬಾ ನಗರದಿಂದ ಯಾತ್ರೆಯನ್ನ ಆರಂಭಿಸಿ ಅಲ್ ಹದೀಸ್ದಲ್ಲಿ ಯಾತ್ರೆಯನ್ನ ಮುಕ್ತಾಯಗೊಳಿಸಿದ್ದಾರೆ. ಆ ಬಳಿಕ ಅವರು ಹಂಚಿಕೊಂಡ ಅನುಭವಗಳಂತೂ ಅದ್ಭುತವಾಗಿವೆ. ನಾವು ನಮ್ಮ ಪ್ರಯಾಣದ ಉದ್ದಕ್ಕೂ ಮನೋಹರವಾದ ಪರ್ವತಗಳು, ಹಳೆ ಕಾಲದ ಅಗ್ನಿ ಪರ್ವತಗಳನ್ನು ನೋಡಿದ್ದೇವೆ, ಬಂಗಾರದ ಬಣ್ಣದ ಕತ್ತೆಗಳನ್ನು ನೋಡಿದ್ದೇವೆ, 10 ಹಲವು ರೀತಿಯ ಪಕ್ಷಿಗಳನ್ನು ನೋಡಿದ್ದೇವೆ, ಮರುಭೂಮಿಯ ನರಿ ಇತ್ಯಾದಿಗಳನ್ನು ನೋಡಿ ಆನಂದಿಸಿದ್ದೇವೆ ಎಂದು ಅವರು ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ.